ನಂದಿನಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ. ಅದರಲ್ಲೂ ಕೆಎಂಎಫ್ ಪ್ರಾಡಕ್ಟ್ಗಳಿಗೆ ದೇಶ ವಿದೇಶಗಳಲ್ಲೂ ಕೂಡ ಹೆಚ್ಚು ಬೇಡಿಕೆ. ಬಿಎಂಆರ್ಸಿಎಲ್ ಮಾತ್ರ ನಂದಿನಿ ಪ್ರಾಡಕ್ಟ್ ಅನ್ನ ಬಿಟ್ಟು, ಕೆಎಂಎಫ್ ನ ಪ್ರಾಡಕ್ಟ್ ಅನ್ನ ಬಿಟ್ಟು ಅಮೂಲ್ ಪ್ರಾಡಕ್ಟ್ಗೆ ಮನ್ನಣೆ ಹಾಕಿದೆ ಅನ್ನೋ ಮಾಹಿತಿ. ಈಗ ಬಿಎಂಆರ್ಸಿಎಲ್ ಮೆಟ್ರೋ ನಿಲ್ದಾಣದ ಬಳಿ ಕೆಳಭಾಗದಲ್ಲಿ ಇವತ್ತು ಅಮೂಲ್ನ ಶಾಪ್ಗಳು ಓಪನ್ ಆಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಿಎಂಆರ್ಸಿಎಲ್. ಗುಜರಾತ್ನ ಅಮೂಲ್ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರೋ ಮಾಹಿತಿ. ಯಾಕೆ ಅಮೂಲ್ಗೆ ಮಣೆ ಹಾಕ್ತು ನಮ್ಮ ಮೆಟ್ರೋ? ಬಿಎಂಆರ್ಸಿಎಲ್ ಇಂಥ ಒಂದು ನಡೆ ಯಾಕೆ ಅನ್ನೋ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ನೋಡಿ, ಆಲ್ರೆಡಿ ಶಾಪ್ ಓಪನ್ ಆಗಿದೆ. ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಮೂಲ್ ಶಾಪ್ ಅನ್ನು ಓಪನ್ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರಬಹುದು, ಬೈಯಪ್ನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಈ ಒಂದು ಹಣದ ಆಸೆಗಾಗಿ ಅಂದ್ರೆ ಈಗ ರೆವಿನ್ಯೂ ಆಸೆಗಾಗಿ ಅಮೂಲ್ಗೆ ತನ್ನ ಜಾಗವನ್ನು ಕೊಡ್ತಿರೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ. ಅದರಲ್ಲೂ ಕೆಎಂಎಫ್ ಪ್ರಾಡಕ್ಟ್ಗಳಿಗೆ ದೇಶ ವಿದೇಶಗಳಲ್ಲೂ ಕೂಡ ಹೆಚ್ಚು ಬೇಡಿಕೆ. ಬಿಎಂಆರ್ಸಿಎಲ್ ಮಾತ್ರ ನಂದಿನಿ ಪ್ರಾಡಕ್ಟ್ ಅನ್ನ ಬಿಟ್ಟು, ಕೆಎಂಎಫ್ ನ ಪ್ರಾಡಕ್ಟ್ ಅನ್ನ ಬಿಟ್ಟು ಅಮೂಲ್ ಪ್ರಾಡಕ್ಟ್ಗೆ ಮನ್ನಣೆ ಹಾಕಿದೆ ಅನ್ನೋ ಮಾಹಿತಿ. ಈಗ ಬಿಎಂಆರ್ಸಿಎಲ್ ಮೆಟ್ರೋ ನಿಲ್ದಾಣದ ಬಳಿ ಕೆಳಭಾಗದಲ್ಲಿ ಇವತ್ತು ಅಮೂಲ್ನ ಶಾಪ್ಗಳು ಓಪನ್ ಆಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಿಎಂಆರ್ಸಿಎಲ್. ಗುಜರಾತ್ನ ಅಮೂಲ್ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರೋ ಮಾಹಿತಿ. ಯಾಕೆ ಅಮೂಲ್ಗೆ ಮಣೆ ಹಾಕ್ತು ನಮ್ಮ ಮೆಟ್ರೋ? ಬಿಎಂಆರ್ಸಿಎಲ್ ಇಂಥ ಒಂದು ನಡೆ ಯಾಕೆ ಅನ್ನೋ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ನೋಡಿ, ಆಲ್ರೆಡಿ ಶಾಪ್ ಓಪನ್ ಆಗಿದೆ. ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಮೂಲ್ ಶಾಪ್ ಅನ್ನು ಓಪನ್ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರಬಹುದು, ಬೈಯಪ್ನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಈ ಒಂದು ಹಣದ ಆಸೆಗಾಗಿ ಅಂದ್ರೆ ಈಗ ರೆವಿನ್ಯೂ ಆಸೆಗಾಗಿ ಅಮೂಲ್ಗೆ ತನ್ನ ಜಾಗವನ್ನು ಕೊಡ್ತಿರೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ. ಅದರಲ್ಲೂ ಕೆಎಂಎಫ್ ಪ್ರಾಡಕ್ಟ್ಗಳಿಗೆ ದೇಶ ವಿದೇಶಗಳಲ್ಲೂ ಕೂಡ ಹೆಚ್ಚು ಬೇಡಿಕೆ. ಬಿಎಂಆರ್ಸಿಎಲ್ ಮಾತ್ರ ನಂದಿನಿ ಪ್ರಾಡಕ್ಟ್ ಅನ್ನ ಬಿಟ್ಟು, ಕೆಎಂಎಫ್ ನ ಪ್ರಾಡಕ್ಟ್ ಅನ್ನ ಬಿಟ್ಟು ಅಮೂಲ್ ಪ್ರಾಡಕ್ಟ್ಗೆ ಮನ್ನಣೆ ಹಾಕಿದೆ ಅನ್ನೋ ಮಾಹಿತಿ. ಈಗ ಬಿಎಂಆರ್ಸಿಎಲ್ ಮೆಟ್ರೋ ನಿಲ್ದಾಣದ ಬಳಿ ಕೆಳಭಾಗದಲ್ಲಿ ಇವತ್ತು ಅಮೂಲ್ನ ಶಾಪ್ಗಳು ಓಪನ್ ಆಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ
10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಿಎಂಆರ್ಸಿಎಲ್. ಗುಜರಾತ್ನ ಅಮೂಲ್ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರೋ ಮಾಹಿತಿ. ಯಾಕೆ ಅಮೂಲ್ಗೆ ಮಣೆ ಹಾಕ್ತು ನಮ್ಮ ಮೆಟ್ರೋ? ಬಿಎಂಆರ್ಸಿಎಲ್ ಇಂತಹ ಒಂದು ನಡೆ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ನೋಡಿ, ಆಲ್ರೆಡಿ ಶಾಪ್ ಓಪನ್ ಆಗಿದೆ. ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಮೂಲ್ ಶಾಪ್ ಅನ್ನು ಓಪನ್ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರ್ಬೋದು, ಬೈಯಪ್ಪನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಈ ಒಂದು ಹಣದ ಆಸೆಗಾಗಿ ಅಂದ್ರೆ ಈಗ ರೆವಿನ್ಯೂ ಆಸೆಗಾಗಿ ಅಮೂಲ್ಗೆ ತನ್ನ ಜಾಗವನ್ನು ಕೊಡ್ತಿರೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಂದಿನಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ. ಅದರಲ್ಲೂ ಕೆಎಂಎಫ್ ಪ್ರಾಡಕ್ಟ್ಗಳಿಗೆ ದೇಶ ವಿದೇಶಗಳಲ್ಲೂ ಕೂಡ ಹೆಚ್ಚು ಬೇಡಿಕೆ. ಬಿಎಂಆರ್ಸಿಎಲ್ ಮಾತ್ರ ನಂದಿನಿ ಪ್ರಾಡಕ್ಟ್ ಅನ್ನ ಬಿಟ್ಟು, ಕೆಎಂಎಫ್ ನ ಪ್ರಾಡಕ್ಟ್ ಅನ್ನ ಬಿಟ್ಟು ಅಮೂಲ್ ಪ್ರಾಡಕ್ಟ್ಗೆ ಮನ್ನಣೆ ಹಾಕಿದೆ ಅನ್ನೋ ಮಾಹಿತಿ. ಈಗ ಬಿಎಂಆರ್ಸಿಎಲ್ ಮೆಟ್ರೋ ನಿಲ್ದಾಣದ ಬಳಿ ಕೆಳಭಾಗದಲ್ಲಿ ಇವತ್ತು ಅಮೂಲ್ನ ಶಾಪ್ಗಳು ಓಪನ್ ಆಗಿದೆ. ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಿಎಂಆರ್ಸಿಎಲ್. ಗುಜರಾತ್ನ ಅಮೂಲ್ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರೋ ಮಾಹಿತಿ. ಯಾಕೆ ಅಮೂಲ್ಗೆ ಮಣೆ ಹಾಕ್ತು ನಮ್ಮ ಮೆಟ್ರೋ? ಬಿಎಂಆರ್ಸಿಎಲ್ ಇಂತಹ ಒಂದು ನಡೆ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ನೋಡಿ, ಆಲ್ರೆಡಿ ಶಾಪ್ ಓಪನ್ ಆಗಿದೆ. ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಮೂಲ್ ಶಾಪ್ ಅನ್ನು ಓಪನ್ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರ್ಬೋದು, ಬೈಯಪ್ಪನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಈ ಒಂದು ಹಣದ ಆಸೆಗಾಗಿ ಅಂದ್ರೆ ಈಗ ರೆವಿನ್ಯೂ ಆಸೆಗಾಗಿ ಅಮೂಲ್ಗೆ ತನ್ನ ಜಾಗವನ್ನು ಕೊಡ್ತಿರೋದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.